ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ಯಾರು ಬಲ್ಲವರು ವಿಧಿಯಾಟ, ಕಾಲ ಒಂದೇ ಸತ್ಯ. ಭವಿಷ್ಯದ ಬೆನ್ನತ್ತಿ ವಿಮಾನ ಏರಿದ್ದ ವೈದ್ಯ ಕುಟುಂಬ ದಾರುಣ ಅಂತ್ಯ ಕಂಡಿರುವಂಥದ್ದು ದುರಂತದ ವಿಚಾರವಾಗಿದೆ. ಇನ್ನು ಏನು ನಿನ್ನೆ ಅಷ್ಟೇ ಗುಜರಾತಿನ ಅಹಮದಾಬಾದ್ ಮೇಘನಿ ನಗರದ ಬಳಿ ಸಂಭವಿಸಿದಂಥ ಭೀಕರ ವಿಮಾನ ದುರಂತದಲ್ಲಿ ಇದೀಗ 241 ಜನರು ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂಥ 24 ವಿದ್ಯಾರ್ಥಿಗಳನ್ನ ಸೇರಿ 265 ಜನ ಈಗ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಇನ್ನು ಫುಲ್ ಟ್ಯಾಂಕ್ ಇಂಧನ ತುಂಬಿದ್ದಂಥ ವಿಮಾನ ಟೇಕ್ ಆಫ್ ಆದ ಕೇವಲ ಒಂದು 30 ಸೆಕೆಂಡ್ಗಳಲ್ಲೇ ವಿಮಾನ ನಿಧಾನವಾಗಿ ಪತನದ ದಾರಿಯನ್ನ ಹಿಡಿಯುತ್ತೆ. ಆದರೆ ಅಂತಿಮವಾಗಿ ಪೈಲಟ್ನ ನಿಯಂತ್ರಣ ಕಳೆದುಕೊಂಡಿರುತ್ತಾರೆ. ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ಹೋಗಿ ಪತನವಾಗುತ್ತೆ. ನಂತರ ಸ್ಫೋಟಕಗೊಳ್ಳುವ ಮೂಲಕ ಒಂದು ರೀತಿಯಾಗಿ ಭಾರತದ ಕರಾಳ ಇತಿಹಾಸಗಳ ಪುಟಗಳಲ್ಲಿ ಈ ಒಂದು 2025ರ ಜೂನ್ 12 ನೆನಪಾಗಿ ಉಳಿದಿರುವುದು ನಮ್ಮೆಲ್ಲ ಭಾರತೀಯರಿಗೂ ಒಂದು ರೀತಿ ನೋವಿನ ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ನಾವು ಒಂದು ದಿನ ಅಷ್ಟು ಜನರನ್ನ ಕಳ್ಕೊಂತೀವಿ ಏನೂ ತಿಳಿಯದೆ. ಲಂಡನ್ನಲ್ಲಿ ನಾನು ಯಾರನ್ನೋ ಮೀಟ್ ಮಾಡಬೇಕು, ನನ್ನ ತಾಯಿನ ನೋಡಬೇಕು ಅಂತನೋ, ಅಥವಾ ನಾನು ಅಲ್ಲಿ ಒಂದು ಭವಿಷ್ಯವನ್ನ ರೂಪಿಸ್ಕೊಬೇಕು ಅಂತನೋ, ಅಥವಾ ಲಂಡನ್ನಲ್ಲಿ ಪ್ರವಾಸಕ್ಕೆ ಅಂತನೋ, ಈ ರೀತಿಯಾಗಿ 242 ಜನ ತೆರಳ್ತಾರೆ. ಆದರೆ ಎಲ್ಲರೂ ಕೂಡ ನಿನ್ನೆ ಸುಟ್ಟು ಕರಕಲಾಗಿದ್ದಾರೆ. ಈ ಒಂದು ನೋವಿನ ಸಂಗತಿ ಬರುತ್ತೆ ಅಥವಾ ಈ ರೀತಿಯಾಗಿ ಒಂದು ದಿನ ಬರುತ್ತೆ ಅಂತ ಅಂದರೆ ಭಾರತೀಯರು ಯಾರೂ ಕೂಡ ಊಹೆಯನ್ನ ಮಾಡಿರಲಿಲ್ಲ. ಆದರೆ ಏನು ಜೂನ್ 12 ನಿಜವಾಗ್ಲೂ ಇತಿಹಾಸದ ಪುಟಗಳಲ್ಲಿ ಅಚ್ಚರಿಯಾಗಿ ಉಳಿದಿದೆ. ಇನ್ನು ಭಾರತದಿಂದ ಲಂಡನ್ಗೆ ತೆರಳಲು ಇದೇ ಏರ್ ಇಂಡಿಯಾ ಏನು AI-171 ಬೋಯಿಂಗ್ ವಿಮಾನ ಹತ್ತಿದವರು ಭಾರತದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಆದರೆ ಹೀಗೆ ತಮ್ಮ ಕನಸುಗಳನ್ನ ಬೆನ್ನತ್ತಿ ದೂರದ ಬ್ರಿಟಿಷ್ ದೇಶಕ್ಕೆ ಹೊರಟಿದ್ದವರು ಮಾತ್ರ ಶ್ಮಶಾನವನ್ನ ಸೇರಿದ್ದಾರೆ ಅನ್ನೋದು ದುರಂತದ ವಿಚಾರವಾಗಿದೆ. ಇನ್ನು ಈ ಮೂಲಕ ಭವಿಷ್ಯದ ಕಾಯುವಿಕೆಯಲ್ಲಿದ್ದವರಿಗೆ ಅಂತಿಮವಾಗಿ ಸಿಕ್ಕಿದ್ದು ಮಾತ್ರ ಬೂದಿಗೆ ಎನ್ನುವುದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಆಘಾತಕಾರಿ ವಿಚಾರವಾಗಿದೆ. ಎಷ್ಟೋ ಭವಿಷ್ಯಗಳು ನಿನ್ನೆ ಬೂದಿಯಾಗೋಗಿದೆ. ಅದೆಷ್ಟೋ ಜನರು ತಾವಂದುಕೊಂಡಂಥ ಕನಸು ಈಡೇರುವ ಖುಷಿಯಲ್ಲಿದ್ದರು. ನಾವು ಅಂದ್ಕೊಂಡಿರೋ ಕನಸು ನಿಜ ಆಗ್ತಾ ಇದೆ, ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ನನ್ನ ಭವಿಷ್ಯವನ್ನ ರೂಪಿಸ್ಕೊಬೋದು, ಈ ರೀತಿಯಾಗೆಲ್ಲ ಯಾರು ಕನಸುಗಳನ್ನ ಕಟ್ಕೊಂಡಿದ್ರು ಎಲ್ಲ ಕನಸುಗಳು ಕೂಡ ನಿನ್ನೆ ನುಚ್ಚು ನೂರಾಗಿದೆ. ಇನ್ನು ಅಲ್ಲದೆ ತಮ್ಮ ತಮ್ಮ ಮನಸ್ಸಿಗೆ ಮತ್ತು ಕನಸಿಗೆ ತಕ್ಕಂತೆ ಬದುಕುವ ಬಯಕೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ನಾನು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು. ಕೆಲವೊಮ್ಮೆ ಅಂದುಕೊಂಡಿದ್ದು, ಬರೆದಿಟ್ಟಿದ್ದು, ಹೇಳ್ಕೊಂಡಿದ್ದು, ಹೇಳ್ಕೊಳ್ಳಕ್ಕೆ ಆಗದೆ ಇರೋವಂಥದ್ದು ಹಾಗೆ ಉಳಿದ್ಬಿಡುತ್ತೆ. ಇನ್ನು ಬರೆದಿಟ್ಟಿದ್ದು ಕೇವಲ ಅಕ್ಷರವಾಗಿರುತ್ತೆ, ಅಂದುಕೊಂಡಿದ್ದು ಕೇವಲ ಮನದ ಅನಿಕೆಯಾಗಿ ಉಳಿದು ಬಿಡುತ್ತೆ. ಆದರೆ ಏರ್ ಇಂಡಿಯಾ ವಿಮಾನ 171 ಏರಿದ ಅದೆಷ್ಟೋ ಜನರಿಗೆ ತಾವು ಅಂದ್ಕೊಂಡಿದ್ದು ಆಗ್ತದೆ, ನಾವು ಖುಷಿಯಲ್ಲಿ ಅಂದರೆ ನಮ್ಮ ಕನಸೆಲ್ಲ ಕೂಡ ಈಡೇರುತ್ತೆ ಅನ್ನೋ ಒಂದು ಖುಷಿಯಲ್ಲಿ ತೇಲ್ತಾ ಇದ್ರು. ಆದರೆ ಅದೆಷ್ಟೋ ಜೀವಗಳು ತಮ್ಮ ಮಕ್ಕಳನ್ನು ನೋಡಲು, ತಮ್ಮ ಕೆಲಸ ಕಾರ್ಯದ ಸಾಧನೆಗಾಗಿ ಒಂದು ರೀತಿಯಾಗಿ ಬೆಳ್ಳಿ ಹಕ್ಕಿಯ ನಂಬಿ ಕುಳಿತಿದ್ರು. ಆದರೆ ಏನಾಯಿತು ಆ ದುರ್ಘಟನೆ, ಇದ್ರ ಬಗ್ಗೆ ಎಲ್ಲ ಕೇಳೋಣ ಅಂತ ಅಂದರೆ ಅವ್ರು ಯಾರೂ ಕೂಡ ಬದುಕಿಲ್ಲ. ನಿಜಕ್ಕೂ ಭಾಳಷ್ಟು ನೋವಿನ ಸಂಗತಿ ಇದಾಗಿರುವಂಥದ್ದು. ಆದರೆ ನಿನ್ನೆ ದುರ್ಘಟನೆಯಲ್ಲಿ ಮಡಿದ ಅನೇಕರ ಪೈಕಿ ಪ್ರತೀಕ್ ಜೋಶಿ ಈ ಒಂದು ಕುಟುಂಬ ತಮ್ಮ 3 ಮಕ್ಕಳಿಗೆ ದೂರದ ಲಂಡನ್ನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ಬೇಕು, ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬದುಕಬೇಕು, ಈ ರೀತಿಯಾಗಿ ಒಂದು ಕನಸನ್ನು ಹೊತ್ಕೊಂಡು ವಿಮಾನವನ್ನು ಹತ್ತಿರ್ತಾರೆ. ಇನ್ನೊಂದೆಡೆ ಇಷ್ಟು ವರ್ಷ ನಾನಿಲ್ಲಿ ಇದ್ದೆ ಅಂದರೆ ಪತಿ, ಅಲ್ಲಿ ಮಕ್ಕಳು, ಇನ್ನು ತಂದೆಯ ಪ್ರೀತಿಯಿಂದ ಎಲ್ಲೋ ಮಕ್ಕಳು ದೂರ ಆಗ್ತಾ ಇದ್ದಾರೆ, ಆ ಪ್ರೀತಿಯ ಅಪ್ಪುಗೆಯಿಂದ ವಂಚಿತರಾಗ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಂಥ ಜೋಶಿ ಪತ್ನಿ ಡಾಕ್ಟರ್ ಕೋಮಿ ವ್ಯಾಸ್ ಅವರು ಕೂಡ ಈಗೆಲ್ಲ ಯೋಚಿಸ್ತಿದ್ರೇನೋ, ನನ್ನ ಮಕ್ಕಳು ಕೂಡ ತಂದೆಯ ಪ್ರೀತಿಯನ್ನು ಪಡ್ಕೊಬೇಕು, ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಇರಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ. ಬಟ್ ಆದರೆ ದುರ್ವಿಧಿ, ಅಷ್ಟು ಕುಟುಂಬ ನಿನ್ನೆ ಏನು ವಿಮಾನ ಪತನ ಆಯಿತು, ಅಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು 2 ದಿನಗಳ ಹಿಂದಷ್ಟೇ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದ ಕೋಮಿ ವ್ಯಾಸ್ ಏನು
ಜೋಶಿಯವರ ಪತ್ನಿ ಕೋಮಿ ವ್ಯಾಸ್ 2 ದಿನ ಅಷ್ಟೇ, ಅಂದರೆ ಈ ಅಪಘಾತ ಆಗೋದಕ್ಕಿಂತ 2 ದಿನದ ಹಿಂದೆ ರಾಜೀನಾಮೆ ಕೊಟ್ಟಿರ್ತಾರೆ. ಬಿಕಾಸ್ ಲಂಡನ್ಗೆ ಹೋಗಿ ಅಲ್ಲಿ ಏನಾದರೂ ಮಾಡಬೇಕು, ನನ್ನ ಪತಿಯ ಜೊತೆ ಇರಬೇಕು ಅನ್ನೋ ಕನಸನ್ನು ಕಟ್ಕೊಂಡಿರ್ತಾರೆ. ಹೀಗಾಗಿ ತಾನು ಭಾರತದಲ್ಲಿ ಇರುವ ಬದಲು ಒಟ್ಟಾಗಿ ಒಂದಾಗಿ ಕೂಡಿರೋಣ ಎಂಬ ಸಹಜ ಬದುಕಿನ ಕನಸಿನಂತೆ ಇವರು 2 ದಿನಗಳ ಹಿಂದೆ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೂಡ ಕೊಟ್ಟಿರ್ತಾರೆ. ಬ್ಯಾಗ್ ತುಂಬಿಸ್ಕೊಳ್ತಾರೆ. ಮುದಾದ ಮಕ್ಕಳ ಜೊತೆಗೂಡಿ ಏರ್ ಇಂಡಿಯಾ ಏರಿ ಕುಳಿತು ಸೆಲ್ಫಿಯನ್ನ ಕೂಡ ಕ್ಲಿಕ್ಸ್ಕೊಂಡಿರ್ತಾರೆ. ನಾವು ಆಲ್ರೆಡಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆ ಸೆಲ್ಫಿ ಕೂಡ ವೈರಲ್ ಆಗ್ತಾ ಇದೆ. ಆ ಕೊನೆಯ ಬಾರಿ ಕ್ಲಿಕ್ಕಿಸಿದಂಥ ಸೆಲ್ಫಿ, ಆ ಒಂದು ಅವ್ರ ಮುಖದಲ್ಲಿದ್ದಂಥ ಒಂದು ಖುಷಿ, ಎಕ್ಸೈಟ್ಮೆಂಟ್ ಎಲ್ಲವೂ ಕೂಡ ಸೆಕೆಂಡ್ಸ್ಗಳಲ್ಲಿ ಆ ಸೆಲ್ಫಿನ ಕ್ಲಿಕ್ಕಿಸಿದಂಥ ಒಂದು 30 ಸೆಕೆಂಡು ಅಥವಾ 1 ನಿಮಿಷದಲ್ಲಿ ಎಲ್ಲವೂ ಕೂಡ ಹಾಳಾಗಿದೆ. ಇನ್ನು ಆ ಒಂದು ಪಿಕ್ಚರ್ ಏನಿತ್ತು, ಸೆಲ್ಫಿ ಏನಿತ್ತು, ಅದನ್ನು ಮನೆಯವ್ರಿಗೂ ಕೂಡ ಕಳಿಸಿದ್ರು. ಅದೊಂದು ರೀತಿ ಕೊನೆಯ ಚಿತ್ರ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಈಗ ಅದೇ ಸೆಲ್ಫಿ ಭಾರತೀಯರ ಮನ ಕಲಕುವ ವಾಲ್ ಸೇರಿದೆ ಎನ್ನುವುದು ನಿಜಕ್ಕೂ ಬಹುಶಃ ಕಾಲಕ್ಕೆ ಮಾತ್ರ ತಿಳಿದಿತ್ತೇನೋ. ಅದು ಒಂದು ರೀತಿಯಾಗಿ ಆ ಪಿಕ್ಚರು ಈ ರೀತಿಯಾಗಿ ಮನ ಕಲಕುವ ವಾಲ್ ಸೇರಿರುತ್ತೆ ಅಂತ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ನಾವಿನ್ನು ಅಪ್ಪನ ಜೊತೆಯ ದಿನ ಕಳೆತೀವಿ ಎನ್ನುವ ಆ ಭಾವದ ಆ ಪುಟ್ಟ ಮಕ್ಕಳ ಮುಗ್ಧನಗೂ ತಾನು ತನ್ನ ಪರಿಹಾರವನ್ನೆಲ್ಲರನ್ನೂ ಕರ್ಕೊಂಡು ಕೊನೆಗೂ ಲಂಡನ್ಗೆ ಹೋಗ್ತಾ ಇದ್ದೀನಿ ಎನ್ನುವ ಪ್ರತೀಕ್ ಜೋಶಿ ಅವರ ಆ ತೃಪ್ತ ನಗು ಏನಿತ್ತು, ಇನ್ನು ಮುಂದೆ ಗಂಡನ ಜೊತೆ ದಿನ ಇರ್ತೀನಿ ಎನ್ನುವ ಹೆಣ್ಣಿನ ಸಂತೃಪ್ತ ಮುಖಭಾವ ಎಲ್ಲವನ್ನೂ ಆ ಕೊನೆಯ ಸೆಲ್ಫಿ ಹೇಳುವಂತಿದೆ. ಆ ಪಿಕ್ಚರ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ಭಾವನೆಗಳು ಕಾಣಿಸ್ತಾ ಇರುವಂಥದ್ದು. ಯಾರು ಬಲ್ಲವರು ವಿಧಿಯಾಟ, ಕಾಲ ಒಂದೇ ಸತ್ಯ. ಬಹಳಷ್ಟು ಸತ್ಯವಾದ ಮಾತು. ತನ್ನ ಕುಟುಂಬಕ್ಕೆ ನೆನಪಿಗಾಗಿ ನೀಡ್ತಾ ಇರುವಂಥ ಕೊನೆಯ ಪುಟ ಕೂಡ ಅದೇ ಆಗಿತ್ತು. ತಮ್ಮ ಮೊಮ್ಮಕ್ಕಳು ನೆನಪಾದಾಗ, ತನ್ನ ಮಗಳು ಬೇಕನ್ನಿಸ್ದಾಗ, ತನ್ನ ಅಳಿಯನ ಒಮ್ಮೆ ನೋಡೋಣ ಅನ್ಕೊಂಡಾಗ ಸೆಲ್ಫಿ ನೋಡಿದ್ರೆ ಮತ್ತದೇ ಕಣ್ಣೀರುಗಳೇ ಸುರಿತಾ ಇದೆ. ವಿಧಿಯಾಟ, ಯಾರ ಕೊನೆ ಯಾರು ಬಲ್ಲರು, ಯಾರ ಹುಟ್ಟು, ಯಾವ ಸಾಧನೆ ಯಾರು ಊಹಿಸೋರು. ಕಾಲ ಒಂದೇ ಸತ್ಯ. ಇಂದು ಇವರ ನೋಡಿ ನಾವೆಲ್ಲರೂ ಮರಗ್ತಾ ಇದ್ದೀವಿ. ಅದಕ್ಕೆ ಭಗವಂತ ಕೃಷ್ಣ ಹೇಳ್ತಾನೆ, ಈ ಸಮಯ ಕೂಡ ಕಳೆದು ಹೋಗ್ತದೆ ಅಂತ. ಇಂದು ನಾಳೆ ಇನ್ನೂ 4 ದಿನ ಮನಸ್ಸು ಮರುಗುತ್ತೆ ವಿಚಾರವಾಗಿ. ಯೋಚನೆಯನ್ನ ಮಾಡ್ತಿರ್ತೀವಿ, ಜೀವನವನ್ನೇ ಇನ್ನೇನು ಇಷ್ಟು ಕನಸನ್ನ ಕಟ್ಕೊಂಡಂಥ ಒಂದು ಕುಟುಂಬ ಇವತ್ತು ಸಾವಂತೆ, ಅಥವಾ 265 ಮಂದಿ ಸಾವನ್ನಪ್ತಾರೆ. ನಾವೆಲ್ಲರೂ ಕೂಡ ಸ್ಮಶಾನವನ್ನ ನೋಡಿದಾಗ ಈ ಜೀವನ ಇಷ್ಟೇಯಾ ಅಂತ ಅನ್ಕೊಂಡ್ಬಿಡ್ತೀವಿ. ಈ ದ್ವೇಷ, ಅಸೂಯೆ, ಅಸಹನೆ ಯಾಕಿನ್ನು ಅನ್ನೋದು ಕಾಡುತ್ತೆ. ಆದರೆ ಅದು ಎಷ್ಟೋ ಜನರಿಗೆ ಸ್ಮಶಾನದಲ್ಲಿ ಇರುವ ತನಕ ಮಾತ್ರ. ಹೊರಬಂದ ಮೇಲೆ ಮನುಷ್ಯ ಮತ್ತದೇ ಮನುಷ್ಯ ಆಗಿರ್ತಾನೆ. ಇನ್ನು ಅದನ್ನೇ ಸ್ಮಶಾನ ವೈರಾಗ್ಯ ಅಂತಲೂ ಕೂಡ ನಾವು ಕರಿತೀವಿ. ಇನ್ನು 3 ಮಕ್ಕಳಿಗೆ ವಿದೇಶದಲ್ಲಿ ಉತ್ತಮ ಭವಿಷ್ಯ ನಿರ್ಮಿಸುವ ಕನಸು ಇದೀಗ ಮಣ್ಣು ಪಾಲಾಗಿದೆ. ಇನ್ನು ಪ್ರತೀಕ್ ಜೋಶಿ ಕಳೆದ 6 ವರ್ಷಗಳಿಂದ ಪಾಪ ಲಂಡನ್ನಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಸಾಫ್ಟ್ವೇರ್ ವೃತ್ತಿಪರರಾಗಿರ್ತಾರೆ. ತಮ್ಮ ಪತ್ನಿ ಮತ್ತು ಭಾರತದಲ್ಲಿಯೇ ಉಳಿದುಕೊಂಡು 3 ಚಿಕ್ಕ ಮಕ್ಕಳಿಗೆ ವಿದೇಶದಲ್ಲಿ ಉತ್ತಮ ಭವಿಷ್ಯವನ್ನ ನಿರ್ಮಿಸುವ ಕನಸನ್ನ ಕೂಡ ಕಂಡಿದ್ರು. ವರ್ಷಗಳ ಯೋಜನೆ, ಕಾಗದ ಪತ್ರಗಳು ಮತ್ತು ತಾಳ್ಮೆಯ ನಂತರ ಆ ಕನಸು ಅಂತಿಮವಾಗಿ ನನಸಾಯಿತು. ಲಂಡನ್ ವಿಮಾನ ಹತ್ತಲು ಬ್ಯಾಕ್ ಪ್ಯಾಕ್ ಆಗಿದ್ದವು. ಜೂನ್ 12ರ ಬೆಳಗ್ಗೆ ಒಂದು ಭರವಸೆ, ಉತ್ಸಾಹ, ಆ ಹೊಸ ಯೋಜನೆಗಳಿಂದ ತುಂಬಿದಂಥ 5 ಕೂಡ ಲಂಡನ್ಗೆ ತೆರಳುವ ಏರ್ ಇಂಡಿಯಾ ವಿಮಾನ 171 ಅನ್ನು ಹತ್ತುತ್ತಾರೆ. ಅವರ ಹೊಸ ಜೀವನದ ಕನಸು ಮಧ್ಯಾಹ್ನ ಬರುತ್ತಲೇ ನುಚ್ಚು ನೂರಾಯಿತು. ಅವರ ಕನಸಿನ ಜೊತೆಗೆ ಕನಸು ಹೊತ್ತ ಜೀವ ಕೂಡ ಬೂದಿಯಾಗಿ ಮಾರ್ಪಟ್ಟಿತ್ತು. ಇನ್ನು ಈ ಘಟನೆಯಿಂದ ಜೀವನ ಎಷ್ಟೊಂದು ಕ್ಷಣಿಕ ಎನ್ನುವಂತಾಗಿದೆ. ಇಷ್ಟೇ ನಾ ಮನುಷ್ಯನ ಜೀವನ ಹಂಗಾದ್ರೆ. ಯಾಕಂದ್ರೆ ಯಾರ ಸಾವು ಯಾವಾಗ ಬರುತ್ತೆ ಅಂತ ನಾವು ಊಹೆನ ಕೂಡ ಮಾಡ್ಲಿಕ್ಕಾಗಲ್ಲ. ನಿನ್ನೆ ಈ ರೀತಿ ಒಂದು ಘಟನೆ ನಡೆಯುತ್ತೆ ಅಂತ ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ನತದೃಷ್ಟ ಕುಟುಂಬದ ಬಗ್ಗೆ ಕಣ್ಣೀರಿನ ಕೋಡಿ ಹರಿತಾ ಇದೆ. ಬಹಳಷ್ಟು ಮಂದಿ ಕಣ್ಣೀರನ್ನ ಇಡ್ತಾ ಇದ್ದಾರೆ ಕುಟುಂಬವನ್ನ ನೋಡಿ. ಯಾವ ರೀತಿಯಾಗಿ ಕುಟುಂಬ ಅಂತ್ಯ ಆಗೋಯ್ತು ಅಂತ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.